ಮುದ್ದು ಕ್ವೀನ್ ಚಾನಲ್ ನೋಡ್ತಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಏನಪ್ಪ ಇವತ್ತಿನ ಲಾಗ್ ಅಂತ ಹೇಳಿದ್ರೆ ಓಪೋ ಫೋನ್ ಲಾಂಚ್ ಆಗಿದೆಯಲ್ಲ, ಸೊ ಅದನ್ನು ನಾವು ಬೈ ಮಾಡೋದಕ್ಕೆ ಹೋಗಿದ್ವಿ. ಸೊ ಇವಾಗ ಬೈ ಮಾಡೋದಕ್ಕೆ ಲಾಂಚ್ ಆಗಿರೋ ಫೋನ್ನ ತಗೊಳಕ್ಕೆ ಬಂದಿದ್ದೀವಿ. ಇವಾಗ ಅದೆಲ್ಲ ತೊಗೊಂಡಾಯ್ತು. ಒಂದು ಪಿಂಕ್ ಕಲರ್ ತೊಗೊಂಡಿದ್ದೀನಿ, ಓಪೋ F27 ಪ್ರೋನ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನೊಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ಫೋನ್ ಅಂತ ನಾನು ಇನ್ನೂ ಗೆಸ್ ಮಾಡಿಲ್ಲ. ನಾನು ಇವತ್ತು ಲಾಂಚ್ ಆಗಿರೋದು ಯಾವುದು? ಸೌಕರ್ಯಪ್ಪ, ಏನು ಮಾಡ್ತೀರಾ? ವಾಟರ್ ಪ್ರೂಫ್ ಸೌಕರ್ಯ ಆಗ್ಬಿಟ್ಟಿದ್ದೀರಲ್ವಾ ನೀವು, ದುಡ್ಡಿರೋರು. ಏನು ಇಷ್ಟ ಆಯಿತು? ಅಯ್ಯೋ ಬಿಚ್ಕೊಂಡೇ ಬಿಟ್ಟೈತೆ. ಈ 3 ವಾಚ್ ಫ್ರೀ ಆಗಿ ಕೊಡ್ತಾರಂತೆ. ಈಗ ಬಂದಾಗ ಕಾಂಟ್ಯಾಕ್ಟ್ ಫ್ರೀ 3 ವಾಚ್. ಹೇಳಮ್ಮ, ಫೋನ್ ತಗೊಂಡ್ರೆ ಮಾತ್ರ ಕೊಡೋದು, ಸುಮ್ಮನೆ ಕೊಡಲ್ಲ. ಏನು ನೋಡ್ಕೊ ಬರಕ್ಕೆ ಹೋಗಿದೆ ಕೆಳಗಡೆ. ತೋರಿಸ್ತೀನಿ, ಚೆಕ್ ಮಾಡೋಣ. ಇದು 2 ತಿಂಗಳಾಗಿತ್ತು ಮೊಬೈಲ್ ಇಸ್ಕೊಂಡು. 2 ತಿಂಗಳು 3 ತಿಂಗಳು ಅಷ್ಟೇ, ಇನ್ನೂ ಹಂಗೆ ಐತಿ ಹೊಸ ಮೊಬೈಲ್. ಇವಾಗ F27 Pro Plus 5G ಇಸ್ಕೊತಾರದು. ದುಡ್ಡಿರೋ ಒಂಥರ ಎಲ್ಲಾನು ಇಸ್ಕೊಳ್ಳಿ ಅಂತಾನೆ. ಸುಮ್ಮನೆ ಇವನು ಬೇಕಾದ್ರೆ ಅಂಗಡಿನೇ ಇಸ್ಕೊಬಿಡಿ ಅಂತ ಹೇಳ್ತಾನೆ ಅಲ್ವೇನೋ. ಸಾಕತ್ತಾಗೈತೆ ನೋಡು, ಬರೀ 30,000 ಅಂತೆ. ನಾವು ಇಸ್ಕೊಂಡಿರೋದೇ ಮೊಬೈಲ್ ಇವಾಗ 30,000. ಐಪ್ಯಾಡ್ ಬಂದು ಮತ್ತೆ ಇಸ್ಕೋಬೇಡ. ಏನೋ ಅವ್ರು ಸ್ಟಾಕ್ ತಗೊಬರಕ್ಕೆ ಹೋಗಿದ್ದಾರೆ. ಅಲ್ಲಿ ಗಂಟ ನನ್ನ ಮಗಳಿಗೆ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ನನ್ನ ಮಗಳಿಗೆ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಇವಾಗ ಅವ್ರು ಫೋನ್ ತಂದಿರ್ತಾರೆ, ಹೋಗ್ತಾ ಇದ್ದೀವಿ. ಅವ್ರು ಡೆಮೋ ಪೀಸ್ ತರಬೇಕು ಅಂತ ಹೇಳಿದರು. ಯಾವ ಡ್ರೆಸ್ ತೊಗೊಂಡೆ ಅಂತ ಆಮೇಲೆ ತೋರಿಸ್ತೀನಿ. 2 ಶೂ ತೊಗೊಂಡೆ, ಡ್ರೆಸ್ ತೊಗೊಂಡೆ. ನಾನು ಬರೀ ಶಾಪಿಂಗ್ ಎಲ್ಲ ಅವಳಿಗೆ ಕೊಟ್ಟಿದ್ದಾಳೆ. ನಾವು ಲೇಟ್ ಆಗುತ್ತೆ, ಬೇಗ ಮಾಡ್ತಾ ಇದ್ದಾರೆ ನಮ್ಮದೇ ಇವಾಗ ಬಿಲ್ಲಿಂಗ್. ಫೈನಲಿ ಫೋನ್ ತಗೊಂಡು ಮೊದಲು ಒಂದು ಕಾಲೇಜ್ಗೆ ಹೋಗಳೆ ತಗೋಬಿಟ್ಟ ಫೋನ್ ಎಲ್ಲ ಹೊಸಬ್ರೇನು ಅಂದ್ಕೊಂಡಿದ್ದೀನಿ. ನಾನು ತಗೊಂಡ್ಮೇಲೆ ಕಮ್ಮಿ ಆಯ್ತು. ಅದು ಹಂಗೆ ನಾನು ತಗೊಂಡ್ಮೇಲೆ ಇನ್ನೂ ಇಲ್ಲ, ಇನ್ನೂ ಹೇಳ್ತಿದ್ದೆ ಕೇಳಲೇ ಇಲ್ಲ. 1-2 ದಿನ ಇರೇನು ಇರಲಿಲ್ಲ, ಕಮ್ಮಿ ಆಯ್ತು ಆಮೇಲೆ. ಯಾವ ಕಲರ್? ಪಿಂಕ್ ಕಲರ್. ಫಸ್ಟ್ ಲಾಂಚ್ ಆಗಿದ್ದು ನಾನು ತಗೋತಿದ್ದೀನಿ. ಅದು ಏನು ಮಾಡ್ತೀರಾ ಹೇಳಿ? ಮೂವ್ ಅಂದರೆ ಮಾಡಿಕೊಟ್ರೆ ನೆಕ್ಸ್ಟ್ ಇಲ್ಲೇ ತಗೋತೀವಿ. 75 ಬೇಡ, ನಾನು ಏಪೆಕ್ಸ್ ಪ್ರೈಸ್ ವಾಟ್ಸಪ್ ಮಾಡ್ತೀನಿ. ಇಲ್ಲ ಏಪೆಕ್ಸ್ ಪ್ರೈಸ್ ಜಾಸ್ತಿ ಐತೆ. ನೋಡಿ ಇಲ್ಲೇ ಇದ್ದಾಳೆ, ಮಗಳು ಮಲಗಿದ್ದಾಳೆ. ಹ್ಯಾಪಿ, ಫುಲ್ ಹ್ಯಾಪಿ. ಸ್ವಾತಿ ಫೈನಲ್ ಈಸ್ಕೊಬಿಟ್ಟಳೆ. ಹಾಂ ಹಾಂ ಡಿಸ್ಪ್ಯಾಚ್ ಆಯ್ತಾ? ಗೊತ್ತಿಲ್ಲ ಅವ್ನು ಕೇಳಿದ್ರೆ ಅದು ಕಟ್ಕಳಿಸಿ ಅದು ಲೋಕಲ್ ಪ್ರೂಫ್ ಇರಲಿಲ್ಲ ಆ ಥರ ಇಲ್ಲದೆ ಲಾಗ್ ಎಂಡೇ ಆಗಲ್ಲ. ಬರ್ತಾನೆ ಇರ್ತಾಳೆ ಸುಮ್ಮನೆ. ಎಲ್ಲಿಗೆ ಹೋದ್ರು ಕಾಲೇಜ್ ಹತ್ರ ಇದ್ದೆ ಅಂತ ಓಡ್ ಬಂದ್ಬಿಟ್ಕೊಳೆ. 1.5 ಅವರ್ ಆಯಿತು ಕಾಲೇಜ್ ಬಿಟ್ಟು. ತೇಜು ಕಾಲೇಜ್ ಬಿಟ್ಟು ಎಷ್ಟೊತ್ತಾಯ್ತು? ಅಲ್ಲಿ ಇವಾಗ ನಾವು ಮನೆಗೆ ಬಂದ್ವಿ. ಫೋನ್ ಎಲ್ಲ ತೊಗೊಂಡು ಹಾಗೆ ನನ್ನ ಪಾಪುಗೆ ಬಟ್ಟೆ ಶಾಪ್ ಮಾಡಿದ್ನಲ್ಲ, ಅದನ್ನು ಇವಾಗ ನಿಮಗೆ ತೋರಿಸ್ತೀನಿ. ತಗೊಳ್ಳಿ ತೇಜು, ತೋರ್ಸಕ್ಕ ಒಂದೊಂದು ನೋಡಿ. ಇದೊಂದು ತಗೊಂಡ ತೋರ್ಸಕ್ಕ. ನೆಕ್ಸ್ಟ್ ಇದು ಮಳೆಗಾಲದಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ, ಪಾಪುಗೆ ಬೆಚ್ಚಗಿರುತ್ತೆ ಅಂತ ಇದೊಂದು. ನೆಕ್ಸ್ಟ್ ಚೆನ್ನಾಗಿತ್ತು. ನಮ್ಮಮ್ಮ ಸೆಲೆಕ್ಟ್ ಮಾಡಿದ್ದೆಲ್ಲ ನೋಡಿ. ಚೆನ್ನಾಯ್ತಾ? ಯಾರ್ದದು? ಇನ್ನ ಐತೆ ಅಕ್ಕ ಬಟ್ಟೆ ತೆಗಿ ಎಲ್ಲ. ಇದೊಂದು. ನೆಕ್ಸ್ಟ್ ಇದು ನಮ್ಮ ಅಮ್ಮಂಗೆ ತುಂಬ ಇಷ್ಟ ಆಯಿತು ನೋಡಿ, ಎಷ್ಟು ಚೆನ್ನಾಗಿದೆ. ಚೆನ್ನಾಯ್ತಾ? ಯಾವ್ದು ಚೆನ್ನಾಯ್ತಾ?
ಬರುತ್ತೆ ಅಷ್ಟೇನಾ? ಶೂ ತೋರ್ಸ್ ಲೋ ಆಯನ್ನು ಆಯ್ ನಿನ್ನ ಹೆಸರೇನು? ಕಪ್ಪೆ ಅವನು ಕಪ್ಪೆ ಗೈಸ್. ಅವನು ನಾನು ಆಡ್ಸಿದ್ದು ಕಪ್ಪೆ. ಅದು ಇದ್ ನೋಡಿ, ಇದೊಂದ್ ಜೊತೆ ತಗೊಂಡಿದ್ದು. ಇದನ್ನ ಇವಾಗ್ಲೇ ಹಾಕ್ಬಿಟ್ಟೆ ಚಳಿಗೆ. ನಾನೇ ತಾನೇ ಅವ್ನು ಆಟ ಆಡ್ಸಿದ್ದು ಕಾಲೇಜ್ಗೆ ಹೋಗ್ಬೇಕಾರೆಲ್ಲ. ಇವನ್ನ ನೋಡೇ ಇರ್ಲಿಲ್ಲ ನಾನು. ಇವಳು ನೋಡಿ ಗೈಸ್ 3:30 ಕಾಲೇಜ್ ಬಿಟ್ರೆ ನಮ್ಮ ಅಮ್ಮಂಗೆ ಯಾಮಾರ್ಸ್ಕೊಂಡು 5 ಗಂಟೆಗೆ ಬರ್ತಾಳೆ. ಯಾರ ಜೊತೆ ಸುತ್ತಾಳೆ ಏನೋ. ಯಾರು ಇವಳನ್ನ ನೋಡಿದ್ರೆ ನಾನು ನಮ್ಮ ಮಮ್ಮಿ ಅಕೌಂಟ್ ಹೇಳ್ತೀನಿ, ಅವ್ರಿಗೆ ಮೆಸೇಜ್ ಮಾಡಿ ಫೋಟೋ ಹೊಡೆದು ಕಳಿಸಿ. ಪುಷ್ಪಲತಾ ಅಂತ ಐತಿ. ಅಮ್ಮನ ಮನೆ ಇನ್ನು ನಮ್ಮ ಮನೆಗೆ ಹೋಗ್ಬೇಕು. ಸೂರ್ಯ ಎಲ್ಲ ಹೋಗಿದ್ದಾನೆ ಡ್ರಾಮಾಕ್ವೇ. ತುಂಬಾ ಹೊಟ್ಟೆ ಉರಿ ಗೈಸ್. ನಮ್ಮ ಪಾಪುನ ಯಾರು ಎತ್ಕೋಬಾರ್ದು, ಮಾತಾಡ್ಬಾರ್ದು, ಒಬ್ಳೆ ಎತ್ಕೋಬೇಕು. ಅಪ್ಪ ಇವಕ್ಕ ಬಂದವ್ರೆ. ಇವ್ರಿಗೆ ಇಷ್ಟ ಹೆಣ್ಮಗು ಅಂದ್ರೆ. 2 ಗಂಡು ಮಗು ಹೋಗ್ಬಿಟ್ಟೈತೆ. ನಮ್ಮ ಮಗ್ಳುನ ಕೊಟ್ಬಿಡಿ ಅಂತವ್ರಿ ಇವಕ್ಕ. ಯಾಕ ನಮ್ಮ ಮಗ್ಳು ಕಾಲೇಜ್ ಕೋಟ್ ಬಿಚ್ಚಿದ್ದೀನಿ ಬ್ಲಾಗ್ ಅಲ್ಲಿ ಹಾಕ್ಬಿಟ್ರೆ ನೋಡಿ ಅಲ್ಲಿ ಕೆಲಸ ಮಣ್ಣು ಕಲ್ಲು ಯಾವಾಗ್ಲೇ ಹೇಳ್ತಾವಲ್ಲಿ ಮಣ್ಣು ಕಲ್ಲು ಊರ ಕರ್ಕೊಂಡು ಏನೇನ್ ಪೋಸಲ್ ಮಲ್ಕೊತಾಳೆ ಗೊತ್ತಾಳ. ಹೆಂಗಿರ್ತಾಳೆ ನೋಡಿ. ಅಲ್ಲಿ ಒಂದ್ರ ಕಣ್ಣಲ್ಲಿ ನೋಡಿ ಗೈಸ್. ನನ್ನ ಫ್ರೆಂಡು ಎಷ್ಟೋ ಪಾಪು ಹುಟ್ಟಿದಿನ ನಾನು ಮೈಸೂರಿಗೆ ಬಂದಿದ್ಲು ಗೈಸ್. ಮೈಸೂರಲ್ಲಿ ನಮ್ಮ ಜೊತೆನೆ ಬಂದ್ಬಿಟ್ಟು ಆದ್ಮೇಲೆ ನನ್ನ ಫ್ರೆಂಡ್ ಬಂದ್ಬಿಟ್ಟಿದ್ದಾಳೆ. ಕಾಗೆ ಆರಿಸ್ತಾಳೆ ಗೈಸ್ ಇವಳು. ನಿಮ್ ಪಾಪುನ್ ತೋರ್ಸೆ ಅಂತ ವಿಡಿಯೋ ಕಾಲ್ ಮಾಡ್ತಾನೆ ಇರ್ತಾಳೆ. ಇವಾಗ ಡೈರೆಕ್ಟಾಗಿ ಬಂದ್ಬಿಟ್ಟವಳೆ. ಕರೆಕ್ಟಾಗಿ ಎತ್ಕೊಂಡು ನೀಟಾಗಿ ಕತ್ತಿಡ್ಕೊಂಡು ಅಲ್ಲಡಿ. ಅವಳಿಗಿಷ್ಟ ಜಾಸ್ತಿ ಪಾಪು ಅಂದ್ರೆ. ಹೇಳು ಹೇಳ್ಬಿಡಾಯ್ತು. ಉಚ್ಚಿ ತರ ಇರ್ತಾಳ ಮನೆ ಹತ್ರ. ಹೇಳು ಹೇಳು ಅದಕ್ಕೆ ಕಪ್ಪೆ. ಅವಳು ಹೆಂಗಿರ್ತಾಳ ಮನೆ ಹತ್ರ? ಉಚ್ಚಿ ತರ ಇರ್ತಾಳ. ನಿಂಗ್ ಹೊಡಿತಾಳ? ಇವ್ರಂತೂ ಭಾರಿಯಾಗಿ ರೇಗಿಸ್ತಾರೇನಪ್ಪ. ಏನಂದ? ಅದೇ ಸೊಸೆ ಕೊಡ್ರಿ ಅಂದ್ರೆ ಅವ್ರ ಅತ್ತೆ ಸೊಸೆ ಕೊಡಿ ಅಂದ್ರೆ ಅತ್ತೆಗೆ. ಅತ್ತೆ ಬೇಕಾ ಮಗಳು ಬೇಕಾ? ಯಾರು ಬೇಡ ಮಗಳು ಬೇಕು ಅಂತ. ಮಗಳ ಜೊತೆ ಅತ್ತೆನೂ ಬೇಕು ತಾನೆ. ಇಲ್ಲಿ ನಾನು ಮೇಲೆ ಹಾಕ್ತೀನಿ. ಒಮ್ಮನ್ನು ಚಿರಮನಿನ ಬಿಟ್ಬಿಟ್ಟ ಲಿಪ್ಟಿಕ್. ಇಲ್ಲಿ ನೋಡಿ ಗೈಸ್, ಚೆನ್ನಾಗೈತಾ? ನಿಂಗೆ ಲಿಪ್ಸ್ಟಿಕ್ ಇಷ್ಟನಾ? ಹುಡುಗಿ ಆಗ್ಬೇಕಾಗಿತ್ತಾನೆ. ನೀನ್ ಹುಡುಗ ಆಗ್ಬಿಟ್ಟಿದ್ಯಾ ಗೈಸ್. ಹುಡುಗ ಆಗ್ಬಿಟ್ಟು ಲಿಪ್ಸ್ಟಿಕ್ ಹಾಕಬೇಕಂತ ನೋಡಿ ಹಂಗ ಹಾಕೊಂಡವನೆ. ಬಾ ಕಣ್ಮೇಲೆ ಹಾಕ್ಲಾ? ಮತ್ತೆ ಇನ್ನೆಲ್ಲ ಹಾಕ್ಬೇಕು. ಏನ್ ಮಾಡಿದ್ದೆ ಗೊತ್ತಾವತ್ತು? ಬೊಟ್ಟಿಗೆ ಹಾಕೋಗ್ಬಿಟ್ಟು ಡೈಪರ್ ತಗೊಂಡು ಹಾಕ್ಬಿಟ್ಟು ಕಣ್ಣು ಹಾಕ್ಬಿಟ್ಟಿತ್ತು ನಮ್ಮಮ್ಮ. ಇವಾಗ ಟೀ ಕುಡಿತಲ್ಲ, ಲಿಪ್ಸ್ಟಿಕ್ ಹೊರಟೋಗ್ಬಿಡುತ್ತೆ. ಲಿಪ್ಸ್ಟಿಕ್ ಹೋಗಲ್ವಾ? ಮಾತಾಡು ಮಾತಾಡು ಮಾತಾಡು. ಫೋನಲ್ಲಿ ಫೋಟೋ ತೆಗಿದೆ. ಇನ್ನೇನ್ ತೆಗಿತಾರೆ? ಫೋನಲ್ಲಿ ಫೋಟೋ ತೆಗಿಲ್ಲ. ಹ ಏನಂತ ಹೇಳು? ಇಲ್ಲ ನಿನ್ನ ಹೆಸರೇನು ಹೇಳು? ನಿಮ್ಮ ಅಪ್ಪನ ಹೆಸರು? ನಿಮ್ಮ ಅಮ್ಮನ ಹೆಸರೇನು? ತವಿತಾ. ತವಿತಾ ಹೇಳ್ಬಿಡು ನಿಮ್ಮಮ್ಮ. ನಿಮ್ದು ಊರು ಯಾವುದು? ಈ ಸುಮ್ಮನಿರೋನು ಹೇಳಿ. ಏನೋ ನಿಮ್ಮೂರ ಹೆಸರು? ಹೋಗಲ್ವಾ ಊರಿಗೆ? ಬಿಡು, ನೀನು ಕಾಪಿ ಕೊಡಲ್ಲ ಸಾಕು.
ABC ಹೇಳು, ಅದಕ್ಕೆ ಕೊಡ್ತೀನಿ. ಇಲ್ಲೋಡು ತಗೋ, ಆಯ್ತು. ಬಿಸಿ ಆಯ್ತದಾ? ಎಷ್ಟು ಮಾತಾಡ್ತೀಯಾ? 3 ಮಾತಾಡ್ತಾನೆ. ಎಷ್ಟು? ಗೊಯ್ಸಂತೆ ಕವಿತನ್ ಮಾರ್ಬಿಡ್ಲಾ? ಕೊಟ್ಬಿಡ್ಲಾ ಕವಿತನ್ನ? ತೂ ಲಿಪ್ಸ್ಟಿಕ್ಕೇ ತಿಂತೋ ನೀನು. ಈಚೆ ಅವರಲ್ಲ ಅಜ್ಜಿ ಹೆಸ್ರೇನು? ಈಚೆ ಅವರಲ್ಲ ಚೆನ್ನಮ್ಮ ಚೆನ್ನಮ್ಮ ಅಂತೀನಿ. ಫ್ರೆಂಡ್ ಏನೇ ಫ್ರೆಂಡ್? ಮಾತಾಡೋದೇ ಇಲ್ಲ ಫ್ರೆಂಡ್ ಇವಳು. ನೋಡಿ ಗೈಸ್, ಏರ್ಗೆನೆ ಸುರಿತಾಳೆ ದುಡ್ಡನ್ನ ದುಡ್ಬಿಟ್ಟು. ಲೇ ಮಿಸ್ ಯು, ಬಾಯ್ ಬಾಯ್, ಮಿಸ್ ಯು, ಲವ್ ಯು, ಬಾಯ್. ಯಾಕೆ ಹೋಗಕ್ಕೆ ಇಷ್ಟ ಇಲ್ವಾ? ಸಫನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾನೆ. ನೋಡೋಣ, ನೀರಲ್ಲಿ ಹಾಕಿದ್ರು ಏನೂ ಆಗಲ್ಲ ಅಂತ ಹೇಳೋರಲ್ಲ, ಮಾಡೋಣ. ಮಾಡು. ಹಾಕೋಣ? ಹಾಕು ಇಲ್ಲಿ. ಆಮೇಲೆ ಡೂಪ್ಲಿಕೇಟ್ ಮೊಬೈಲ್ ಅಲ್ಲಪ್ಪ, ಇವಾಗ ತಂದಿರೋದು ಮೊಬೈಲ್. ಇನ್ನ ಹೊಸ್ದಾಗಿ ಹಿಂಗೆ, ಇನ್ನ ಸಿಮ್ಮು ಕೂಡ ಹಾಕಿಲ್ಲ. ಟೈಮ್ ಎಷ್ಟು? 8:43 ಕಾಣಿಸ್ತೈತಾ? ಕಾಣಿಸ್ತೈತೆ. ನಾವು ಈಸ್ಕೊಂಡಿದ್ದು ಎಷ್ಟು? 5 ಗಂಟೆಲಾ? 5 ಗಂಟೆಲಿ ಈಸ್ಕೊಂಡು ಸಕ್ಕ ಹಾಕೊಂಡು ವಿಡಿಯೋ ಕಾಲಲ್ಲಿ ತೋರಿಸಿ ಅಂತ ನೋಡ್ತಾವಳೆ. ಮತ್ತೆ ನಮಗೂ ಗೊತ್ತಾಗಬೇಕಲ್ಲ ಅದೇ ಜನ ಸುಳ್ಳ ಅಂತ. ನೆಕ್ಸ್ಟ್ ನೀನು ತಗೋತಿಯಲ್ಲ, ನೋಡೋಣ. ಇರೋ. ಏನೂ ಆಗಿಲ್ಲ, ಚೆನ್ನಾಗಿದೆ. ಲೇ ಸೋನು, ಇದಕ್ಕಿಂತ ಇನ್ನೊಂದು ಚೆನ್ನಾಗೈತೆ. ಯಾವುದು GT ಅಂತ ಸಕ್ಕದಾಗೈತೆ. ಅದು ಬರೀ ಹೆಂಗ್ ಗೊತ್ತಾ, 26ಕ್ಕೆ ಲಾಂಚ್ ಆಗ್ತೈತೆ. ಇದು ಮೌಸ್ ಯೂಸ್ ಮಾಡ್ತೀವಲ್ಲ, ಆ ಥರ ಯೂಸ್ ಮಾಡೋದು. ಮೌಸ್ ಯೂಸ್ ಮಾಡ್ತೀವಲ್ಲ ಹಂಗೇನ್ರಿ? ದೂರ ಇಟ್ಕೊಂಡು ಫೋನ್ ವರ್ಕ್ ಮಾಡ್ಬೋದು ನಾವು. ದೂರ ಇದ್ರೂ ಕೈಲೇ ವರ್ಕ್ ಮಾಡ್ಬೋದಂತೆ. ಅದು ತಗೊಳಕ್ ನಾನು ತಗೋತಿದ್ದೆ ಇವತ್ತು. ಅದನ್ನ ಅದು ಬಂದಿಲ್ಲ, ಬುಕ್ ಮಾಡ್ಬಿಟ್ಟು ಹೋಗಿ ಅಂತ ಹೇಳಿದ್ರು. ಇರು ಬಂದ. ನೋಡಿ ಗೈಸ್, ಹಾಗೆ ವಾಚ್ ಕೂಡ ತಗೊಂಡೆ. ನೋಡೋಣ ಇವಾಗ. ಬಾಂಡ್ಲಿ ತಗೊಬಂದು ನೀವು. ಅದು ಸಾಲಲ್ಲ, ಚಿಕ್ಕದಾಯ್ತಲ್ಲ ಅದಕ್ಕೆ. ನೋಡು ಸೋನು, ಹಂಗೆ ಹೊಸ ಮೊಬೈಲು ತಗೊಂಡಿ ಸಾಕ್ ನಾನೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ. ಸಿನಿಮಾ ಹಾಕೋಣ ನೀರ್ಗೆ? ನೀರ್ಗೆ ಹಾಕೋಣ? ಸಿನಿಮಾ ನೀರ್ಗೆ ಹಾಕೋಣ? ನೋಡಿ ಗೈಸ್, ಆನ್ ಮಾಡೋ ಸಿನಿಮಾ. ಇಲ್ಲಿ ಫೋನು, ಸಿನಿಮಾ ಫೋನ್ ನೋಡು ನೀರ್ಗೆ. ಹೊಸ ಮೊಬೈಲ್ ಇಲ್ಲಿ ಇದ್ರಲ್ಲಿ ವರ್ಕ್ ಆಗುತ್ತಾ ನೋಡೋಣ. ಈ ವರ್ಕ್ ಐತೈತೆ, ಆಗ್ತೈತೆ. ಹೊಸ ಮೊಬೈಲು ನೀರ್ಗೆ ಹಾಕಿ ಸ್ಟಾರ್ಟಿಂಗು ನೋಡಿ ಹಿಂಗೆ. ಹೊಸ ಮೊಬೈಲ್. ನನಗೆ ಮೊಬೈಲ್ಗಳಿಗೆ ಕ್ರೇಜ್ ಜಾಸ್ತಿ. ನನಗೆ ಮೊಬೈಲ್ಗಳಂದ್ರೆ ಕ್ರೇಜ್ ಜಾಸ್ತಿ. ಯಾಕಂದರೆ ಕಲೆಕ್ಷನ್ ಒಂದಲ್ಲ ಒಂದು ಅಪ್ಗ್ರೇಡ್ ಆಗ್ತಾ ಇರಬೇಕು ಅಂತ. ಆದರೆ ಯಾವುದೇ ಕಾರಣಕ್ಕೂ ಐಫೋನ್ಗಂತೂ ಕೈ ಹಾಕಲ್ಲ ನಾನು. ಐಫೋನ್ ಅಂದರೆ ನನಗೆ ಇಷ್ಟನೇ ಇಲ್ಲ. ಬೇಕಾದ್ರೆ ಈ ಥರ ಮೊಬೈಲು ಬೇಕಾದ್ರೆ ಇನ್ನೂ ತಿಂಗಳು ಲಾಂಚ್ ಆಗ್ತಾರೆ, ತಿಂಗಳು ಇಸ್ಕೊತೀನಿ ಹೊರತು ಐಫೋನ್ ಅಂತೂ ಇಸ್ಕೊಳ್ಳಲ್ಲ. ಇಂಥ ಮೊಬೈಲ್ ಅಂದರೆ ನಂಗೆ ಸಖತ್ ಇಷ್ಟ. ಇಸ್ಕೊಳ್ಳೋದು. ಇಲ್ಲಿ ನೋಡೋಣ ಏನು ಆಗೈತಂತ. ವರ್ಕ್ ಆಗ್ತೈತೆ, ಕಾಣ್ತೈತಾ? ಮೇಲಿಂದ ಎಸಿ ಹೊಡೆದಾಗಲ್ವಾ ನೋಡೋಣ. ಅದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಲ್ಲ. ಇನ್ನೊಂದ್ ಸ್ವಲ್ಪ ದಿವಸ ಆಗ್ಲಿ, ಅದಾದ್ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ವಾಟರ್ ಪ್ರೂಫ್ ಹಂಗೆ ತೋರ್ಸೋಣ. ಇದ್ರಲ್ಲಿ ಕ್ಯಾಮ್ರಾ ವರ್ಕ್ ಆಗುತ್ತಾ ನೋಡೋಣ. ನೀರೊಳಗೆ ಇಲ್ಲಿ ಕ್ಯಾಮ್ರಾ ಆನ್ ಮಾಡಿದೀನಿ. ಆನ್ ಮಾಡೋಣ. ಅದೇ ನಾನು ಲಾಗ್ನ ಇದೇ ಫೋನಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಕಾಣ್ತೈತೆ ಕ್ಯಾಮ್ರಾ. ಅದನ್ನು ಇಲ್ಲಿ ಇಲ್ಲ, ನೀರೊಳಗೆ ಇಕ್ಕಂಡಿ. ನೀರೊಳಗೆ ಇಕ್ಕಿರೋ ವಾಯ್ಸ್ ಕೇಳಿಸ್ತೈತೆ. ಮಸ್ತಾಗೈತೆ ಫೋನು ಅಲ್ವಾ? ಹೆಂಗೈತೆ ಅಂತ ಕಮೆಂಟ್ ಮಾಡಿ. ಇವತ್ತೇ ಲಾಂಚ್ ಆಗಿರೋ ಮೊಬೈಲು, ಇವತ್ತೇ ಇಸ್ಕೊ ಬಂದಿರೋದು. ನೆಕ್ಸ್ಟ್ ವಾಚ್ ಐತೆ, ವಾಚ್ನು ತೋರಿಸ್ತೀವಿ. ಅದೆಲ್ಲ ವಾಟರ್ ಪ್ರೂಫ್ ಅಲ್ಲ. ಆಮೇಲೆ ನೀರ್ ಗಜ್ಜಿ ಅನ್ಬೇಡಿ. ನೆಕ್ಸ್ಟ್ ವಾಚ್ ನೋಡೋಣ. ವಾಚ್ ತೆಗ್ದು ನೋಡೋಣ ಇವಾಗ.
ಏನ್ ವಾಚದು? ಮಾಮೂಲಿ ಸ್ಮಾರ್ಟ್ ವಾಚ್. ಅವಳು ನೋಡು ಹೆಂಗ್ ನೋಡ್ತಾವಳೆ. ಸೌಮ್ಯ ಹಂಗೆ ಇರುವ ನಿಮಿಷ. ಸೌಮ್ಯ ಮಾತಾಡ್ಬೇಡ. ಇದು ಅದ್ರ ಜೊತೆಗೆ ಗಿಫ್ಟ್ ಕೊಟ್ಟಿರೋದು. ಪೇ ಮಾಡಿದ್ವಿ ಗೈಸ್, ಏನ್ ಗಿಫ್ಟ್ ಇಲ್ಲ, ಮಣ್ಣು ಇಲ್ಲ. ಎಷ್ಟು 799 ಪೇ ಮಾಡಿದ್ದು. ಇರೋ ಒಂದ್ ನಿಮಿಷ ಅಳ್ಬೇಡ ಆಯ್ತು. ಇಲ್ಲೋಡು ವಾಚ್ ತೆಗಿತಿಂತ ಸುಮ್ಮನೆ ಇರ್ಬೇಕು. ಅವ್ರು ತೆಗಿತೀನಿ ಅಂದ್ರೆ ನಾವೇ ಅರ್ಜೆಂಟ್ ತೆಗಿಯೋದು ಬೇಡ ಏನು ಬೇಡ ಅಂದ್ಬಿಟ್ಟು ಹಂಗೆ ಇಸ್ಕೊಂಡ್ಬಿಟ್ಟಿದೀವಿ ನಾವೇ. ಅವ್ರಿಂದ ಅದೇನ ಸೆಟ್ಟಿಂಗ್ ಮಾಡ್ಬೇಕು ಅಂದ್ರೆಲ್ಲ ನಾನೇ ಮಾಡ್ಕೊತೀನಿ. ಕೊಡಿ ಯೂಟ್ಯೂಬ್ ನೋಡ್ಕೊಂಡು. ಆಯ್ತು ಇರವ ಯಾಕೆ. ಆಯ್ತು ಬಂಗಾರಿ. ಸ್ಟಾರ್ಟಿಂಗ್ ಹಿಂಗೈತೆ ವಾಚ್. ತಗಿ, ಎಲ್ರಿಗೂ ಗೊತ್ತು ಹಂಗೆ ಇರುತ್ತೆ. ಅಳ್ಬೇಡ ಸುಮ್ನಿರವ. ಹಿಂಗಿಂದ ಓಪನ್ ಆಯ್ತು. ಹೆಂಗಿಂದ ಓಪನು? ಹಿಂಗೆ ಓಪನ್. ಸ್ಟೇ ವಾಚ್. ಗ್ರೇ ಕಲರ್, ಬ್ಲ್ಯಾಕ್ ಕಲರ್ ಅಂದ ಇವನು. ಗ್ರೇ ಕಲರ್, ನೀನ್ ಯಾವ ಕಲರ್ ಬೇಕಾದ್ರೆ ಇಸ್ಕೋಬಹುದು. ಇದು ಬೆಲ್ಟು. ಇದು ಇನ್ನ ಸ್ಟಿಕ್ಕರು ತೆಗ್ದಿಲ್ಲ. ಚಾರ್ಜಿಂಗ್ ಚೆನ್ನಾಗೈತೆ. ಇವರು ಮೇಲೆ ಸ್ಕಿನ್ ಕೊಟ್ಟಿರ್ತಾರಲ್ಲ, ಸ್ಕಿನ್ ಇಲ್ವಾ? ಚಾರ್ಜಿಂಗ್ ಏನು ಹಿಂಗಿದೆ? ಚಾರ್ಜಿಂಗ್ ಈ ತರ ಐತೆ ಇಲ್ಲಿ. ಮ್ಯಾಗ್ನೆಟ್ ಚಾರ್ಜಿಂಗ್ ತರ ಐತೆ. ಮ್ಯಾಗ್ನೆಟ್ ಚಾರ್ಜಿಂಗ್. ಯಾಕ ಮಾಡೋದು? ನಿದ್ದೆ ಬಂದೈತೋ? ಕಿತ್ತಾಕ್ಬಿಟ್ಟಿದ್ದೀವಿ. ಸೊಳ್ಳೆ ಕಚ್ತಾ ಇಲ್ಲ ಅಂದ್ರೆ ಬಾಕ್ಸ್ ಸಾಕು, ಆಫ್ ಮಾಡು. ಸೋನು ಬಿಡು, ಭಾನುವಾರ ಬರ್ತೀವಲ್ಲ ಅವಾಗ ತೋರಿಸ್ತೀನಿ ಫೋನು. ಸಾಕಪ್ಪ ಅಳೋದು. ಯಾಕಮ್ಮ ಸ್ವಾಮಿ, ಮುದ್ದು ಅಪ್ಪ ಅಲ್ಲ ಇದು. ತೊಟ್ಲುಗೆ ಹಾಕಿ ಮಲಗಿಸ್ತೀನಿ ಇವಾಗ. ಕಳ್ಳಮ್ಮ ಇದು ಗಂಡು ಮಣಿ. ಆರಪ್ಪ, ನನ್ನ ಅಪ್ಪ ಅಲ್ಲ ನೀನು. ಬಾಮ್ಮ, ನನ್ನ ಮುದ್ದು ಮನೆ, ನನ್ನ ಸ್ವಾಮಿ ಮುದ್ದು ಕಣವ. ಇದು ದೃಷ್ಟಿ ಆಗ್ಬಿಟ್ಟೈತೆ ನನ್ನ ಮುದ್ದು. ಖುಷಿ ಬಾಯ್ಲಿ. ಚಾರ್ಜಿಂಗ್ ಎಲ್ಲ ಹಾಕೋದಿದು. ಈಗ ಎಲ್ಲ ಆದ್ಮೇಲೆ ನನ್ನ ಮಗಳಿಗೆ ಹೆಂಗ್ ತಿರಾಕ ಮಲ್ಗೋಳೆ. ಎದೊಳ್ತಾಳೆ ಮಲ್ಗೋಳೆ. ನಿದ್ದೆಗಣ್ಣಲ್ಲೇ ಒದ್ದಾಡ್ತಾಳೆ. ಒಂದೇ ಸೈಡ್ ಮಲ್ಗದವಳು. ಕಾಫಿ ಕುಡಿತಿದ್ದೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಸಪೋರ್ಟ್ ಮಾಡ್ತಾರೆ, ಇದೇ ಥರ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ಯಾರೆಲ್ಲ ನೋಡಿದ್ರು ಒಂದು ಲೈಕ್ ಆ್ಯಂಡ್ ಶೇರ್ ಮತ್ತಿಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಲವ್ ಯು ಆಲ್. ಬಾಯ್.